ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕ ಸ್ಟೈಲಿಯಲ್ಲಿರುವಂತಹ ಈ ಬದನೆಕಾಯಿ ಗೊಜ್ಜುನ ಬಿಸಿ ಬಿಸಿ ಅನ್ನ ಜೊತೆ ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬದನೆಕಾಯಿನ ಸಣ್ಣ ಸಣ್ಣದಾಗಿ ಅಥವಾ ಉದ್ದುದ್ದಾಗಿ ಯಾವ ರೀತಿನಲ್ಲಾದರೂ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ದಾದಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡಬೇಕು. ಮತ್ತು ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಬೇಕು. ಸಾಸಿವೆ, ಜೀರಿಗೆ ಏನೇ ಆಗಲಿ ನಿಮ್ಗೆ ಒಗ್ಗರಣೆಗೆ ಏನೆಲ್ಲ ಹಾಕ್ಕೋತೀವಿ ಅವೆಲ್ಲನೂ ಹಾಕ್ಕೊಬೇಕು. ಕೊನೆಗೆ ಜಾಸ್ತಿಯಾಗಿ ಈರುಳ್ಳಿನ ಸೇರಿಸ್ಕೊಬೇಕು. ಈರುಳ್ಳಿ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು ಟೊಮೆಟೊ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು 4 ಶುಂಠಿನ ನೀಟಾಗಿ ರುಬ್ಬಿಬಿಟ್ಟು ಅದಕ್ಕೇ ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲೇ ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ನಾವು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆಯೇ ಅರಿಶಿನ ಸೇರಿಸ್ಕೊಬೇಕು. ಹಾಗೆಯೇ ಜೊತೆಗೆ ಇದಕ್ಕೆ ನಾವು ಇವಾಗಲೇ ಮಸಾಲಾನ ಆ್ಯಡ್ ಮಾಡ್ಕೊಬೇಕು. ಮಸಾಲ ಜಾಸ್ತಿ ಏನೂ ಇಲ್ಲ. 1-2 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ. ಇಷ್ಟೇ ಮಸಾಲ. ಇದೂ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ. ಇದಂತೂ ಸಖತ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಮಿಕ್ಸಿನಲ್ಲಿ ಏನು ರುಬ್ಬಿಟ್ಕೊಂಡಿದ್ದೇವೆ ಅದನ್ನು ತೊಳೆದ್ಬಿಟ್ಟು ಅದೇ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಅಥವಾ ಬೇರೆ ನೀರೂ ಸೇರಿಸ್ಕೊಬಹುದು. ಅದೇ ನೀರು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನಾವು ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಹಾಗೇ ಬೇಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಬೇಯ್ತಿದೆ, ಕುದಿ ಬರ್ತಿದೆ ಅನ್ನೋವಾಗ ನಾವು ಆವಾಗಲೇ ಫ್ರೈ ಮಾಡಿಡುವಂತಹ ಬದನೆಕಾಯಿ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂತಹ ಉತ್ತರ ಕರ್ನಾಟಕ ಸ್ಟೈಲಿಯ ಬಿಸಿ ಬಿಸಿ ಅನ್ನಕ್ಕೆ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ಚಪಾತಿ ಹಾಗೆ ದೋಸೆ, ಇಡ್ಲಿ ಇವೆಲ್ಲಕ್ಕೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ.